ನಮಸ್ಕಾರ. ಇವತ್ತು ಬುದ್ಧಿವಂತರಾಗೋದು ಹೇಗೆ ಅಂತ ನನ್ನ ಅನುಭವದಲ್ಲಿ ಬಂದಂಥ ವಿಚಾರವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ. ಒಂದು ಬುದ್ಧಿವಂತಿಕೆ ಅನ್ನೋದು ನಮ್ಮ ಸರೌಂಡಿಂಗ್ಸಿಂದ ಬರುತ್ತೆ. ಹುಟ್ಟಿದಾಗ ನಾವು ಸ್ವಲ್ಪ ಮಟ್ಟಿಗೆ ಚುರುಕಾಗಿರಬಹುದು, ಬಟ್ ಬುದ್ಧಿ ಅಂತ ಬರೋದು ನಮ್ಮ ಸರೌಂಡಿಂಗ್ಸಿಂದ. ಹೇಗೆ ಬರುತ್ತೆ? ಸೊ ಫಸ್ಟು ಹೇಗೆ ಬರಲ್ಲ ಅಂತ ಹೇಳ್ತೀನಿ. 4 ಲೆವೆಲ್ ಇರುತ್ತೆ. ನಾವೆಲ್ಲೋ ಹೋಗ್ತೀವಿ, ಹೋದ ಕಡೆ ಏನೂ ಅಬ್ಸರ್ವ್ ಮಾಡಲ್ಲ. ನಮ್ದು ಏನಿದೆ ತಲೆಯಲ್ಲಿ ಅದನ್ನೇ ಇಟ್ಕೊಂಡು ನಮ್ದೇನು ಕೆಲಸ ಐತೆ ಅದು ಮುಗಿಸ್ಕೊಂಡು ಬರ್ತಿರ್ತೀವಿ ಹೊರತು ತಡಿ ಸುತ್ತಮುತ್ತ ಏನಿದೆ ನೋಡೋಣ ಆ ಥರದ್ದೊಂದು ಅಬ್ಸರ್ವೇಷನ್ನೇ ಇರೋದಿಲ್ಲ. ಅಂದರೆ ಏನೂ ಗಮನಿಸೋದಿಲ್ಲ. ಇನ್ನು 2ನೇ ಲೆವೆಲ್ಲು ಗಮನಿಸ್ತೀವಿ. ಆಯಿತು ಅಲ್ಲಿದೆಯಾ ಅದು ಗಮನಿಸಿದ್ವಾ ಅಂತ ಎದ್ದು ಬರ್ತೀವಿ, ಅಲ್ಲಿಗೆ ಮುಗೀತು. 3ನೇ ಲೆವೆಲ್ಲು ಗಮನಿಸ್ತೀವಿ, ಅದರಿಂದ ಅರ್ಥ ಮಾಡ್ಕೊಳ್ತೀವಿ ಅಷ್ಟೇ. ಅಲ್ಲೇನೋ ನಡೀತು, ಅದು ಅರ್ಥ ಆಯಿತು, ಇದು ಈ ರೀತಿ ಇದೆ ಅಂತ ಅರ್ಥ ಆಯಿತು ಅಷ್ಟೇ. ಕೊನೆ ಲೆವೆಲ್ ಏನು ಗೊತ್ತಾ? ಇದು ಬುದ್ಧಿವಂತರ ಲಕ್ಷಣ. ಅಬ್ಸರ್ವ್ ಮಾಡ್ತಾರೆ, ಅವರು ಕಲಿತಾರೆ, ಕಲ್ತಿದ್ದನ್ನು ಅಳವಡಿಸ್ಕೊಳ್ತಾರೆ. ಇದು ಬುದ್ಧಿವಂತಿಕೆ. ಸೊ ಹಾಗಾಗಿ ಬುದ್ಧಿವಂತಿಕೆ ಅನ್ನೋದು ನಮಗೆ ಅಬ್ಸರ್ವೇಷನಿಂದ ಬರುತ್ತೆ. ಅಬ್ಸರ್ವೇಷನಿಂದ ನಾವು ಫಸ್ಟು ಕಲ್ತ್ಕೋಬೇಕು, ಕಲ್ತಿದ್ದನ್ನು ಅಳವಡಿಸ್ಕೋಬೇಕು, ಆವಾಗ ಬುದ್ಧಿವಂತರಾಗೋಕ್ಕೆ ಸಾಧ್ಯ. ಸೊ ಇದನ್ನು ನಿಮ್ಮ ಮನೇಲಿರುವಂಥ ಚಿಕ್ಕವ್ರಿಗೆಲ್ಲ ಹೇಳ್ಕೊಡಿ. ದೊಡ್ಡವರು ಈಗಲೂ ಏನು ಸಮಯ ಮೀರಿಲ್ಲ, ಯಾವುದೇ ಬುದ್ಧಿವಂತಿಕೆ ಅಥವಾ ಕಲಿಯೋದಕ್ಕೆ ಕೊನೆ ಇಲ್ಲ. ಸೊ ಇದನ್ನು ಅಳವಡಿಸ್ಕೋಬೇಕು ನಾವು. ಹೋದ ಕಡೆ ಅಬ್ಸರ್ವ್ ಮಾಡೋದು ಎಲ್ಲನೂ. ನಮ್ಮ ತಂದೆಯವ್ರು ನಮ್ಗೆ ಹೀಗೆ ಮಾಡ್ತಾಯಿದ್ರು. ಎಲ್ಲಾದರೂ ಕರ್ಕೊಂಡು ಹೋಗಿ ಬಂದ ತಕ್ಷಣ ಕ್ವಶನ್ಸ್ ಕೇಳೋರು ನಮ್ಮನ್ನು. ಇಲ್ಲಿ ಹೋಗಿದ್ದಲ್ಲ, ಏನು ನೋಡಿದೆ, ನೆಕ್ಸ್ಟು ಏನು ಕಲಿತೆ. ಸೊ ಹಾಗಾಗಿ ನಮಗೆ ಎಲ್ಲ ಕಡೆ ನೋಡೋವಂಥದ್ದು, ಕಲಿಯೋವಂಥದ್ದು ಸ್ವಲ್ಪ ಬಂತು. ಸೊ ನೀವುಗಳು ಸಹ ಮನೇಲಿರೋ ಚಿಕ್ಕವ್ರಿಗೆ ಈ ಥರದ್ದೊಂದು ಹೇಳ್ಕೊಡಿ, ಬುದ್ಧಿವಂತಿಕೆ ಬರಲಿ. ಇದನ್ನು ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತ ಕರಿತೀವಿ. ನಮ್ಮ ಸರೌಂಡಿಂಗ್ಸಿಂದ ನಾವು ದಿನನಿತ್ಯ ಕಲಿಯೋವಂಥದ್ದು. ಇದನ್ನು ನೀವೆಲ್ಲ ಮನೇಲಿರುವಂಥ ಚಿಕ್ಕವ್ರಿಗೆಲ್ಲ ಹೇಳ್ಕೊಡಿ. ಇದು ಇವಾಗಿನ ಕಾಲಕ್ಕೆ ಬಹಳ ಅಗತ್ಯ ಇದೆ. ಯಾಕೆಂದರೆ ಮಕ್ಕಳೆಲ್ಲ ಮೊಬೈಲಲ್ಲಿ ಇರ್ತಾ ಇದ್ದಾರೆ ಹೊರತು ಹೊರಗಡೆ ನಾವೆಲ್ಲಾದರೂ ಕರ್ಕೊಂಡು ಹೋದಾಗೂ ಕಾರ್ನಲ್ಲೋ, ಬಸ್ನಲ್ಲೋ, ಟ್ರೈನ್ನಲ್ಲೋ ಮೊಬೈಲ್ ನೋಡ್ತಿರ್ತಾರೆ ಹೊರತು ಹೊರಗಡೆ ನೋಡಲ್ಲ. ಸೊ ನೀವು ಅವ್ರಿಗೆ ಉತ್ತೇಜನ ಕೊಟ್ಟು ಹೊರಗಡೆ ನೋಡೋ ಥರ ಮಾಡಿ, ಅವರು ಬುದ್ಧಿವಂತರಾಗೋ ಥರ ಮಾಡಿ. ಸೊ ಈ ರೀತಿ ನಂದು ಕೆಲವು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತೀನಿ. ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದ ಹಾಗೇ ನಿಮಗೆ ಗೊತ್ತಾಗಬೇಕು ಅಂದರೆ ನೋಟಿಫಿಕೇಷನ್ ಬರುತ್ತೆ, ಬೆಲ್ ಐಕಾನ್ ಒತ್ತಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.